ತುಂಬಾನೇ ಡಿಫರೆಂಟ್ ಆಗಿರುವಂತ ಒಂದು ಕತೆ, ಡಿಫರೆಂಟ್ ಆಗಿರುವಂತ ಒಂದು ಟೈಟಲ್ ಅನ್ನ ಸರ್ ಎಲ್ಲರೂ ಕಾಣಿಸೋ ತರ ನಿಂತ್ಕೊಂಡಿದೆ. ಎಲ್ಲರೂ ಕಾಣೋ ತರ ಸಿನಿಮಾದ ಟೈಟಲ್ ಅನ್ನದಾತರಾದ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಮತ್ತು ಹಾಗೆ ನನ್ನ ಬಂಧು ಮಿತ್ರರು, ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಒಂದು ವಿಶ್ವಾಸಕ್ಕೆ ಬಂದಿರೋಂಥ ನನ್ನ ಸ್ನೇಹಿತರು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ಇದು ನೋಡಿದ್ರೆ ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡೋಕ್ಕಾಗುತ್ತೆ ಅಂತ ದಯವಿಟ್ಟು ಹೇಳ್ತೀರಾ? ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮೇಡಮ್ ಬೇರೆ ಒಂದು ಕಷ್ಟಕ್ಕೆ ಸಂಗತಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. RP ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು, ರಾಘವೇಂದ್ರ ಅಂತ, ಪ್ರಸಾದ್ ಅಂತ ಹೆಸರು. ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ, ಈ ಎರಡು ಸಬ್ಜೆಕ್ಟ್ ಮೇಲೆ ನನಗೆ ಮಾಡಿರೋಂಥದ್ದು. ಟೈಟಲ್ನ ಟೀಸರ್ ಲಾಂಚ್ ಮಾಡಿರೋದು. ಯಾಕಂದ್ರೆ ಮಾಧ್ಯಮರ ಮುಂದೆ ನಾವು ಅವ್ರಿಲ್ಲ ಅಂದ್ರೆ ನನ್ನ ಸಬ್ಜೆಕ್ಟ್ ಎಲ್ಲ ವೈರಲ್ ಮಾಡೋಕ್ಕಾಗಲ್ಲ. ಸಾಂಗ್ ಒಂದು ವೈರಲ್ ಮಾಡ್ತೀನಿ ಬೇಕಾದ್ರೆ. ಒಂದು ಸಾಂಗ್ ನಾನೇ, ಒಟ್ಟು ಮೂವಿಗೆ 4 ಸಾಂಗ್ ನಾನೇ ಬರ್ದಿರೋದು. ಒಂದು ಸಾಂಗು ನಂದು ಸುಮಾರು ಅವಾಗಿಂದನೂ ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ. ಇವತ್ತು ಅದನ್ನ ಹೇಳೋ ಸ್ಟೇಜಿಗೆ ಬಂದಿದೆ, ಹೇಳ್ತೀನಿ. ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಅವಾಗಿಂದನೂ ಮಾಡಿರೋಂಥ ಸಬ್ಜೆಕ್ಟು. ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡು ಬಟ್ ನನಗೆ ಕಾರಣಾಂತರಗಳು ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು. ಅಪೆಂಡಿಕ್ಸ್ 2 ಟೈಮ್ಸ್ ನನಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿ ಓವರ್ ಆಲ್ ರೆಸ್ಟ್ ಇದ್ದೆ. ಅದರಿಂದ ಮಾಡೋಕ್ಕಾಗಲಿಲ್ಲ. ಒಟ್ಟು ನಾನು ಮಾಡೋವಂಥ ಪ್ಲಾನ್ ಇತ್ತು. ಹಾಂ, ಓಕೆ, ಖಂಡಿತ ರಿಯಲ್ ಸ್ಟೋರಿ. ಇದು ರಿಯಲ್ ಲೈಫ್ ನಡೆದಿರೋಂಥ ಕಡೆಗೆ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ, ಒಳ್ಳೆ ಮೆಸೇಜು. ಖಂಡಿತ ಇದ್ದಾರೆ, ಸ್ನೇಹಿತರು ಜೊತೆ ಇದ್ದಾರೆ, ಬೇರೆ ಅದಿಲ್ಲ. ಇಲ್ಲೇ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಗುರುಗಳು ಕಳ್ಸಕ್ಕೆ ಹೋಗಿದ್ದಾರೆ ಸರ್. ಖಂಡಿತ ಇದು ಒಂದು ಮೆಸೇಜ್. ಅಂದ್ರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ, ಅಂದ್ರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಒಂದು ಇರುವಂತದ್ದು. ಅಂದ್ರೆ ಪ್ರಕೃತಿಯಿಂದ ನೋಡಿ, ಈಗ ಪ್ರತಿಯೊಂದು ನಾಶ, ಈಗ ನಾವು ಇರುವಂತ ಜನರೇಷನ್ ಅಲ್ಲಿ ಪ್ರಕೃತಿ ಬದನೆ ಮಾಡ್ಕೊಡಿ, ಎಲ್ಲ ಆಪೋಸಿಟ್. ಈಗ ನೋಡಿ ಹೊಲ ಒಂದು ಪ್ರತಿಯೊಂದು ಒಂದು ಬೇಸಲ್ಲಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ದಯವಿಟ್ಟು ನನಗೆ ಸ್ಟೋರಿ ಬೇಕಾದ್ರೆ ಹೇಳ್ತೀನಿ, ಆಮೇಲೆ ಎಲ್ಲ ಒಂದು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ದಯವಿಟ್ಟು ನಮ್ಗೆ ಸ್ವಲ್ಪ ನೆನಪಾಗ್ತಾ ಇದೆ ಸರ್. ಸರ್ ಕಪ್ಪು ಬಿಳುಪು ಅಂದ್ರೆ ಸಸ್ಪೆನ್ಸ್ ಅಲ್ಲ ಸರ್, ಅದೇ ಕಪ್ಪು ಬಿಳುಪು ಅಷ್ಟೇ. ಏನಕ್ಕೆ ಅಂದ್ರೆ ಅಲ್ಲ, ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಜೀವನ ನೋಡಿ. ಈಗ ಹಗಲು ಅನ್ನೋದಿದೆ, ರಾತ್ರಿ ಅಂತಿದೆ. ಅಂದ್ರೆ ಹಗಲು ರಾತ್ರಿ ನಡೆಯುವಂಥದ್ದೇ ಪ್ರಕೃತಿ ವಿರುದ್ಧ ಪ್ರಕೃತಿ. ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ, ಪ್ರಕೃತಿ ವಿರುದ್ಧ ಮಾಡೋದು ರಾತ್ರಿ. ಅಂದ್ರೆ ಕತ್ತಲ್ಲಿ ಯಾರು ಮಾಡೋದು ಎಂದು ಗೊತ್ತಾಗ ಅದೇ ವಿರುದ್ಧ ಇದೆ. ಈಗ ಜಸ್ಟಿಗೆ ಈಗ ಹೊಸದಾಗಿ ಮಾಡಿರೋದು. ಇನ್ನು ನಾವಿನ್ನ ಬೇಸಿಕ್ ಆಗಿ ಇನ್ನ ತೀರ್ಮಾನ ಮಾಡಬೇಕು ಅಂತ ಇದ್ದೀವಿ. ಮತ್ತೆ ಆರ್ಟಿಸ್ಟ್ಗಳಾದ್ರೂ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ. ಈ ಕಾರಣಗಳು ಏನಕ್ಕೆ ಅಂದ್ರೆ ಇದು ಜಸ್ಟ್ ಟೈಟಲ್ ಟೀಸರ್, ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಅಂದ್ರೆ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ. ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾ ಇದೀವಿ ಅಷ್ಟೇ, ಬೇರೆ ಇಲ್ಲ. ಇಲ್ಲಿ ಮಾಧ್ಯಮ ಮಿತ್ರರಿಗೂ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೇಳಿ ಸರ್. ಸರ್ RP ಅಂದ್ರೆ ಇವಾಗ RP ಇವರು ಎಲ್ಲ ಸ್ಟೋರಿ, ಕತೆ, ಚಿತ್ರಕಥೆ ಎಲ್ಲ ಇವ್ರು ಮಾಡಿದ್ದಾರೆ. ಪ್ರತಿಯೊಂದು ಇವ್ರದೇ. ನಾವು ಒಳ್ಳೆ ಡೈರೆಕ್ಷನ್ ಅಂದ್ರೆ ನಿರ್ದೇಶಕ ಥರ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ ಅವರಿಗೆ. ಅವ್ರು ಏನು ಹೇಳ್ತಾರೋ ಅದನ್ನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಯುವರಾಜ್ ಮತ್ತೆ ನಮ್ಮ ಮಾಸ್ಟರ್ ಒಳ್ಳೆ ಫಿಲಮ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇಬ್ರು ಮಾಡಿದ್ದಾರೆ, ಇಲ್ಲಿ ಮಾತಾಡಕ್ಕೆ ನಡೆಸ್ಬಿಡ್ತಾ. ಬ್ಲಾಕ್ ಅಂಡ್ ವೈಟ್ ಬಗ್ಗೆ ಹೇಳಿದ್ರು. ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ತರ ಬೆಳಿಗ್ಗೆ ಯಾವ ತರ ಇರ್ತಾನೆ, ರಾತ್ರಿ ಯಾವ ತರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಫಿಲಮ್ಸ್ ಮಾತಾಡಿದ್ರು ಹತ್ರ. ಆದ್ರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ. ಯಾಕಂದ್ರೆ ಅವ್ರು ಯಾವಾಗ 4 ವರ್ಷದಿಂದ ಕನ್ಸ್ ಕಾಣ್ತಾರೆ. ಯಾಕಂದ್ರೆ ಸ್ಟೋರಿ ಯಾವಾಗಲೂ ಹೇಳ್ತಾ ಇದ್ರು, ಸರ್ ಹಿಂಗ್ ಮಾಡಿದ್ರೆ ಹಿಂಗೆ, ಹಿಂಗ್ ಮಾಡಿದ್ರೆ ಅಂತ. ಮಾಸ್ಟರ್ ಅಷ್ಟೇನೆ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಫಿಲಮ್ ಮಾಡಕ್ಕೆ. ಮತ್ತೆ ಈ ಫಿಲಮ್ ಇನ್ನ ಹೆಚ್ಚಾಗಿ ಬರುತ್ತೆ. ಆ ಹಾಡುಗಳು ಅಷ್ಟೇ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. 4 ಹಾಡು ಯುವರಾಜು ಯಾವಾಗ್ಲೂ ಒಂದು ಕಲ್ಪನೆ ಇತ್ತು. ಹಾಡು ಒಂದ್ಸರಿ ಕೇಳಿಸಿದ್ರು, ಎಲ್ಲೋ ಟ್ರೈಲ್ ಮಾಡಿದ್ದು, ಅದು ಬಂದಿಲ್ಲ. ತುಂಬಾ ಚೆನ್ನಾಗಿದೆ ಹಾಡೋದು. ಒಬ್ಬ ಮನುಷ್ಯ ಯಾವ ತರ ಬದುಕೋದು, ಯಾವ ತರ ಸತ್ತಾಗ ಏನಾಗ್ತಾರೆ ಅನ್ನೋ ಕಥೆನ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ. ಮತ್ತೆ ಈ ಕಾರ್ಯಕ್ರಮ, ಈ ಫಿಲಮ್ ಇನ್ನ ಯಶಸ್ವಿ ಕಾಣಲಿ ಅಂತ ನನ್ನ ನಮಸ್ಕಾರ. ನಮ್ಮ ಬ್ರದರ್ ಆದಂತ ಯುವರಾಜ್ ಅವರಿಗೆ ಈ ಚಿತ್ರ ತುಂಬಾ ಯಶಸ್ಸನ್ನು ತಂದುಕೊಡ್ಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್. ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನಮಸ್ಕಾರಗಳು. ನನಗೆ ಯುವರಾಜ್ ಸರ್ ಭಾಳ ಸ್ನೇಹಿತರು, ತುಂಬ ನನ್ನ ಈ ಒಂದು ಇದರಲ್ಲಿ ಭಾಳ ಒಳ್ಳೆ ಸ್ನೇಹಿತ, ಬಹಳ ವರ್ಷಗಳಿಂದ ಗೊತ್ತು ನನಗೆ ಯುವರಾಜ್ ಸರ್. ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಸರ್ ಮುಂದಾಗಿದ್ದಾರೆ, ಮತ್ತು ಅವ್ರ ಟೀಮು ಎಲ್ಲ ನಾವೆಲ್ಲನೂ ಒಂದು ಟೀಮು. ಅದಕ್ಕೆ ಒಳ್ಳೇದಾಗಲಿ ಸರ್ಗೆ, ಆಲ್ ದ ಬೆಸ್ಟ್ ಹೇಳ್ತೀನಿ. ಅವರು ಇವತ್ತು ಏನು ಈ ಒಂದು RP ಅನ್ನೋದನ್ನ ಸರ್ ಮಾಡ್ತಿದ್ದಾರೆ, ಅದು ಬಹಳ ಚೆನ್ನಾಗಾಗ್ಲಿ, ಒಳ್ಳೆ ಯಶಸ್ಸು ಪಡೆಯಲಿ. ಇವತ್ತಿನ ದಿನ ಒಳ್ಳೇದು ನಮಗೆಲ್ಲ. ಬಿಕಾಸ್ ತುಂಬ ಖುಷಿಯಿಂದ ಈ ಒಂದು ವೇದಿಕೆ ಹಂಚ್ಕೋತಿದೀವಿ ನಾವೆಲ್ಲ. ಮತ್ತೆ ಇದಕ್ಕೋಸ್ಕರ ಸರ್ ಬಹಳ ಹಿಂದೆ ಅವ್ರು ನಿಂತು ಕೆಲಸ ಮಾಡಿದ್ದಾರೆ, ಇವತ್ತು ನಿಮ್ ಮುಂದಿದ್ದಾರೆ. ಬಹಳಷ್ಟು ಕೆಲಸ ಅವ್ರದೇನೆ ತುಂಬಾ ಇದಾಗಿ ಮಾಡಿದ್ದಾರೆ. ಇದು ಮಾಡಬೇಕು ಅನ್ನೋ ಒಂದು ಶ್ರೇಷ್ಠವಾದ ಒಂದೇನು ಅಂದ್ರೆ ಈ ವಿಚಾರದಲ್ಲಿ ಭಕ್ತಿ ಅವರಿಗೆ ಒಂದು, ಅದು ತುಂಬಾ ಇಂಟ್ರೆಸ್ಟ್ ಆಗಿ ಮಾಡೋದು ಬಹಳ ಜನ ಕಡಿಮೆ. ಕೆಲವು ವಿಚಾರಗಳನ್ನ ತುಂಬಾ ಚೆನ್ನಾಗಿ ಸರ್ ಮಾಡಿದ್ದಾರೆ. ಅದಕ್ಕೆ ಖುಷಿ ಆಗುತ್ತೆ ನನಗೆ. ಮತ್ತೆ ನನ್ನನ್ನು ಇದರಲ್ಲಿ ಈ ಒಂದು ವಿಚಾರದಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ತೊಡಗಿಸ್ಕೊಂಡಿದ್ದೀನಿ ನಾನು, ಅದಕ್ಕೆ ಖುಷಿ ಇದೆ. ಸರ್ ಅವಕಾಶ ನಮಗೆ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಅದಕ್ಕೆ ದೊಡ್ಡ ನಮಸ್ಕಾರ. ನನ್ನ ಮಗ ಅವರು ಅರ್ಜುನ್ ಸರ್ಗೆ ಒಂದು 14 ಮೂವಿಗೆ ರಿದಮ್ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಆಮೇಲೆ ಚಂದನ್ ಶೆಟ್ಟಿ ಆಲ್ಬಮ್ಸ್ ಎಲ್ಲ ಅವರೇ ರಿದಮ್ ಮಾಡಿರೋದು. ಬೊಗೂರು ಅದೆಲ್ಲ ಫುಲ್ ಕಂಪ್ಲೀಟ್. ಇವತ್ತು ಹೈದ್ರಾಬಾದಲ್ಲಿದ್ದಾರೆ. ಇವತ್ತು ಅದಕ್ಕೆ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ. ನಾನು ಮಗ ಇಬ್ಬರು ಸೇರಿ ಮ್ಯೂಸಿಕ್ ಮಾಡೋಣ ಅಂತ ಸರ್ RP ಗ್ರೂಪ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗಂತ ಸರ್ ಮತ್ತು ಫುಲ್ ತಂಡ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ಮ್ಯೂಸಿಕ್ ಕೊಡೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.